ಒಬ್ಬ ಬೆಳೀತಿದ್ದ ಅಂತಂದ್ರ ಕಾಲು ಜಗ್ಗೋದು ಕಣಿಟು ಗುಣ. ಬೆಳೀತಿದ್ದ ಅಂದ್ರೆ ಕಾಲು ಜಗ್ಗೋದು ಕಣಿಟು ಗುಣ. ನಿನ್ನ ಕೈಲಿ ಸಹಕಾರ ಮಾಡಕ್ಕಾಗ್ತಿತ್ತಂದ್ರ ಮುಂದೆ ಬಂದು ಸಹಕಾರ ಮಾಡು. ನಿನ್ನ ಕೈಲೇ ಮಾಡಕ್ಕಾಗ್ಲಿಲ್ಲತ್ತಂದ್ರ ಮನ್ಯಾಗಿರು. ಆದ್ರೆ ದ್ರೋಹ ಮಾಡಬೇಡ. ಮಾಳಪ್ಪನ ಜಾತ್ರೆ, ಬೀರಪ್ಪನ ಜಾತ್ರೆ, ಅಮೋಘ ಸಿದ್ದನ ಜಾತ್ರೆಯಲ್ಲಿ ಬಂದು ಹುಗ್ಗಿ ಉಂಡು ಹೋದಂಗೆ ಆಗಬಾರ್ದು ಸಮಾಜ. ಒಂದು ಸಂಘಟನೆಯನ್ನು ಕಟ್ಕೊಂಡು ತಿಂಗಳುಗಳಂತರ ಕಾಲ ನಿರಂತರವಾಗಿ ಸಮಾಜದ ಜಾಗೃತೆಗಾಗಿ ಒಡೆದು ಹೋದ ಮನಸ್ಸುಗಳನ್ನು ಒಗ್ಗೂಡಿಸೋದಕ್ಕೋಸ್ಕರವಾಗಿ ರಾಯಣ್ಣ ಉತ್ಸವ ಸಮಿತಿ ಅನ್ನುವಂಥ ಒಂದು ಸಮಿತಿಯನ್ನು ಕಟ್ಕೊಂಡು ನನ್ನ ನೆಚ್ಚಿನ ಯುವ ನಾಯಕ ಪ್ರಕಾಶ್ ಜಾಲಗೇರಿ ಅವರನ್ನು ಕೂಡ ಈ ಸಂದರ್ಭ ಸ್ಮರಣೆಯನ್ನು ಮಾಡಬೇಕಾಗ್ತದೆ. ಬಹುತೇಕ ನಾಯಕತ್ವದ ಗುಣಗಳು ಹೆಂಗೆ ಬರ್ತಾವ ಅಂತ ಕೇಳಿದ್ರೆ, ಎಲ್ಲರನ್ನ ವೇದಿಕೆ ಮೇಲೆ ಕೂಡಿಸಿ ಖುಷಿ ಪಟ್ಟು ಅವರೆಲ್ಲರ ಬಾಯಿಂದ ಬರುವ ಸಮಾಜದ ಹಿತ ನುಡಿಗಳನ್ನು ಆನಂದಿಸ್ತಾರಲ್ಲ, ಅದೇ ಸಮಾಜದ ಸಂಘಟನೆ ಬಂಧುಗಳೇ. ಅಂತ ಒಂದು ಮಹತ್ವದ ಕಾರ್ಯನ ಈ ಸಂಗೊಳ್ಳಿ ರಾಯಣ್ಣ ಉತ್ಸವ ಸಮಿತಿ ಬಹಳ ಅದ್ಭುತವಾಗಿರತಕ್ಕಂಥ ಸೇವೆಯನ್ನು ಮಾಡಿದೆ ಬಂಧುಗಳೇ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿರತಕ್ಕಂಥದ್ದು ಬುದ್ಧಿ ಇದ ಒಂದು ವೇದಿಕೆ ಮೇಲೆ 2019ರಲ್ಲಿ ರಾಯಣ್ಣ ಬಾವುಟ ಯಾತ್ರೆ ಅಂತ ಮಾಡಿದ್ವಿ. ಎಲ್ಲ ಜಿಲ್ಲೆಯ MLAಗಳನ್ನು ಕರೆದಿದ್ವಿ, ನೆನಪಿರಲಿ ನಿಮಗೆಲ್ಲರಿಗೂ ಕೂಡ. ಆದ್ರೆ ಒಬ್ಬರು ಬಂದಿರಲಿಲ್ಲ ಬುದ್ಧಿ, ಒಬ್ಬರು ಬಂದಿರಲಿಲ್ಲ. ಇವತ್ತಿನ ದಿನ ಯಾರೊಬ್ಬರನ್ನು ಕೂಡ ಕರೆದಿಲ್ಲ. ಆದರೆ ಏನು ಬರುವ ಭವಿಷ್ಯದಲ್ಲಿ ಬರುವಂತ ದಿನಮಾನದಲ್ಲಿ ಈ ಸಮಾಜಕ್ಕೆ MLA ಆಗುವಂತ ತಾಕತ್ತಿರ್ತಕ್ಕಂಥವ್ರು ಯಾರಾದ್ರೂ ಇದಾರಲ್ಲ, ಅವರನ್ನ ಕರೆಸಿಕೊಡ್ಸಿದ್ದೀವಿ ಸ್ವಾಮೀಜಿಯವರೇ, ಅವರನ್ನು ಕರೆಸಿಕೊಡ್ಸಿದ್ದೀವಿ. ಇನ್ನು ಮತ್ತೊಮ್ಮೆ ಇದೇ ವೇದಿಕೆ ಮೇಲೆ ಮತ್ತೊಂದು ರಾಯಣ್ಣನ ಜಾತ್ರೆ ಆಗ್ತಿದೆ. ಅಲ್ಲಿ ಕೂತಿರತಕ್ಕಂಥವ್ರಲ್ಲಿ MLAಗಳಾಗಿರ್ತಾರೆ. ಅದು ಮತ್ತೊಂದು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಬೇಕನ್ನುವಂಥ ಸಂಕಲ್ಪಕ್ಕಾಗಿ ಮಾಡಿದ್ದೇವೆ ಬಂಧುಗಳೇ. ವಿಚಾರ ಮಾಡ್ರಿ, ನಮ್ಮನ್ನ ಹೆಂಗ ತಿರಸ್ಕಾರ ಭಾವ ಮಾಡ್ತಿದ್ರು. ಈ ಮೈದಾನವೆಲ್ಲವೂ ಕೂಡ ತುಂಬಿತ್ತು. ಅವ್ರೇನು ಬರ್ತಾರ್ರಿ ಕುರುಬರು ಅನ್ನುವಂಥ ಒಂದು ಯೋಚನೆಯಿಂದ ನಮ್ಮ ಕಾರ್ಯಕ್ರಮಕ್ಕೊಂದು ದಿನಮಾನದೊಳಗೆ ಬರಲಿಲ್ಲ. ಆದರೆ ಇವತ್ತು ವಿಜಯಪುರದ ಪ್ರತಿಷ್ಠಿತವಾಗಿರತಕ್ಕಂಥ ಸಿದ್ದೇಶ್ವರ ದೇವಸ್ಥಾನದಿಂದ ಬೆಳಗ್ಗೆ ಆರಂಭವಾಗಿರತಕ್ಕಂಥ ಮೆರವಣಿಗೆಯನ್ನು ನೋಡಿದಾಗ ಬಹುತೇಕ ಬಹಳ ಜನಕ್ಕೆ ಗುಡುಗು ಹೊಡೆದಂಗಾಗಿರ್ಬೇಕು, ಎದೆ ಒಳಗೆ ಗುಡುಗು ಹೊಡೆದಂಗಾಗಿರ್ಬೇಕು. ನಮ್ಮನ್ನ ಒಡೆದು ಆಳುವಂತ ನೀತಿ ಉಳ್ಳವರು ಬಹಳ ಜನ ಇದ್ದಾರೆ. ನಮ್ಮನ್ನ ಒಡೆದು ಆಳುವಂಥವ್ರು ಹೇಳ್ತಿರ್ತಾರೆ, ನಿಮ್ಮಲ್ಲಿ 2 ಪಂಗಡ ಇದೆ, ನಿಮ್ಮಲ್ಲಿ 3 ಪಂಗಡ ಇದೆ. ಅದು ಕಾಲಘಟ್ಟ ಹೋಯಿತು. ನಾವೆಲ್ಲರೂ ಒಂದು ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಐತಿಹಾಸಿಕವಾಗಿರತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಸಂದೇಶನ ಕೊಡ್ಲಿಕ್ಕತ್ತಿದ್ದೇವೆ. ಅಂದ್ರೆ ನಾವು 2 ಪಂಗಡದವರಲ್ಲ, ನಾವು ಒಂದೇ ಪಂಗಡದವರು. ಇದು ಹಾಲು ಮತ ಸಮಾಜದ ಪಂಗಡ ಅನ್ನುವಂಥ ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮ ಬಂಧುಗಳೇ. ವಿಚಾರ ಮಾಡ್ರಿ, ಈ ಕುಟುಂಬ ಹೆಂಗೆ ಸೇರಿದೆ ಅಂತ ಕೇಳಿದ್ರೆ, ಯಾರೂ ತನ್ನ ವೈಯಕ್ತಿಕ ಉದ್ದೇಶವಿಲ್ಲದೆ, ವೈಯಕ್ತಿಕ ಪ್ರತಿಫಲ ಅಪೇಕ್ಷವಿಲ್ಲದೆ, ಕೇವಲ ರಾಯಣ್ಣ ಅನ್ನೋ ಒಂದು ಹೆಸರಿನ ಮೇಲೆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಟ್ಟಿದ್ದಾರೆ ಬಂಧುಗಳೇ. ಮೆರವಣಿಗೆ ಬರುವಾಗ ಅದರ ಮೆರಗ ಬೇರೆ ಥರ ಇತ್ತು. ಮೆರಗ ಹೆಂಗಿತ್ತು ಕೇಳಿದ್ರೆ, ಸಿದ್ದೇಶ್ವರ ದೇವಸ್ಥಾನದಲ್ಲಿ ಆರಂಭವಾಗಿರ್ತಕ್ಕಂಥ ಮೆರವಣಿಗೆ ಗಾಂಧಿ ಚೌಕಿನವರೆಗೆ ಹಿಡಿಸಲಾರ್ಹಂಗ ಆ ರಾಯಣ್ಣನ ದಂಡ ಬರ್ಲಿಕ್ಕತ್ತಿತ್ತಂದ್ರೆ ವಿಚಾರ ಮಾಡ್ರಿ. ರಾಯಣ್ಣ ಈ ನಾಡಿನ ಸ್ವಾತಂತ್ರ್ಯಕ್ಕಾಗಿ ಸಂಘಟನೆಯನ್ನ ಮಾಡಿದ್ದ. ಪ್ರತಿ ಮನೆಗಳಿಗೂ ಹೋಗಿ ಯುವಕರುಗಳನ್ನ ಜಾಗೃತಿಯನ್ನ ಮಾಡಿ ನಮ್ಮಣ್ಣಾಳುವ ಕೆಂಪು ಮೋತಿಯ ಕೊಂಡಿಗಳನ್ನ ಈ ದೇಶವನ್ನ ಬಿಟ್ಟು ತೊಲಗಿಸ್ಬೇಕನ್ನೋ ಉದ್ದೇಶಕ್ಕಾಗಿ ರಾಯಣ್ಣ ಅವತ್ತಿಗೆ ಹೋರಾಟ ಮಾಡಿದ್ದ. ಇವತ್ತು ನೀವು ಹೋರಾಟ ಮಾಡಬೇಕಾಗಿದೆ. ಮನೆಗೊಬ್ಬ ರಾಯಣ್ಣ ಮುನ್ನುಗ್ಗಿ ಬಂದು ನಮ್ಮಣ್ಣಾಳುವ, ನಮ್ಮನ್ನು ತುಳಿಯುವ, ಬಹಳ ಸಲ ಹಾರ ಶಾಲ ಹಾಕೊಂಡವರಿಗೆ, ಬಹಳ ಹಿಂದೆ ಮಂದಿ ಜೈಕಾರ ಹಾಕೋರಿಗೆ ಗುರುತು ಹಿಡಿತಿರ್ತಾರ. ಆದ್ರೆ ಇವ್ರು ಯಾರು ಕೂಡ ಹಾರ ಶಾಲ ಹಾಕೊಂಡು ಅದ್ದೂರಿ ಪಡಿಸ್ಕೊಳ್ಳೋದಂತಾರಲ್ಲ, ಸಂಘಟನೆಯನ್ನು ಮಾಡ್ಲಿಕ್ಕತ್ತಾರ. ಅವ್ರ ಹತ್ರ ದುಡ್ಡು ಇಲ್ಲದೆ ಹೋದ್ರೂ ಕೂಡ ಬರುವಂತ ದಿನಮಾನದೊಳಗೆ ಸಮಾಜ ಸದೃಢವಾಗಿ ಕಟ್ಟಬೇಕನ್ನುವಂತ ಸಂಕಲ್ಪವನ್ನು ಹೊತ್ಕೊಂಡವರು ವೇದಿಕೆ ಮೇಲೆ ಕುಂತಿದ್ದಾರೆ. ನಿಮ್ಮ ತಲೆ ಒಳಗಿರಲಿ. ಇವತ್ತು GB ವಿನಯ್ ಕುಮಾರ್ ಅವರು ಬಂದಾರ.
ಬಹುತೇಕ ಅವರನ್ನು ನೋಡಿರ್ಬೋದು, ಆದರೆ ಐತಿಹಾಸಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ಲಿಕ್ಕತ್ತಿದ್ದಾರೆ. ನೂರಾರು ಸಾವಿರಾರು ಅಧಿಕಾರಿಗಳನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನು ಮಾಡ್ಲಿಕ್ಕತ್ತಾರ. ಅಂತ ನಾಯಕರುಗಳ ವೇದಿಕೆ ಮೇಲೆ ಕುಂತಿದ್ದಾರೆ. ದೊಡ್ಡಯ್ಯ ಆಣೆಕಲ್ ಅಂತವ್ರು, ನಿಖಿತ್ ರಾಜ್ ಮೌರ್ಯರ್ ಅಂತವ್ರು, ನಮ್ಮ ನುಗ್ಲಿ ಸರ್ ಅಂತವ್ರು, ಈ ಸಮಾಜಕ್ಕೆ ಸದೃಢವಾಗಿರ್ತಕ್ಕಂಥ ಶಕ್ತಿ ಉಳ್ಳ ನಾಯಕರುಗಳು ಹುಟ್ಟುಕೊಂಡಿದ್ದಾರೆ. ಮೊನ್ನೆ ಒಬ್ರು ಹೇಳ್ತಿದ್ರು, ಸಮಾಜ ಮಾಡಾಗ ಸಮಾಜ ಮಾಡ್ರಿ, ಸಮಾಜ ಮಾಡಾಗ ಸಮಾಜ ಮಾಡ್ರಿ, ರಾಜಕೀಯ ಮಾಡಾಗ ರಾಜಕೀಯ ಮಾಡ್ರಿ ಅಂತ ಹೇಳ್ತಿದ್ರು. ವಿಚಾರ ಮಾಡ್ರಿ, ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ, ನಮಗ ನೋವಾದಾಗ ಯಾಕೆ ನಮ್ಮ ಸಮಾಜದವ MLA ಆಗೋದಕ್ಕೋಸ್ಕರವಾಗಿ ನಾವು ಸಂಘಟನೆಯನ್ನು ಮಾಡಬಾರ್ದು? ಒಬ್ಬ ಬೆಳೀತಿದ್ದ ಅಂತಂದ್ರ ಕಾಲು ಜಗ್ಗೋದು ಕಣಿಟ್ ಗುಣ, ಬೆಳೀತಿದ್ದ ಅಂದ್ರೆ ಕಾಲು ಜಗ್ಗೋದು ಕಣಿಟ್ ಗುಣ. ನಿನ್ನ ಕೈಲಿ ಸಹಕಾರ ಮಾಡಕ್ಕಾಗ್ತಿತ್ತಂದ್ರ ಮುಂದೆ ಬಂದು ಸಹಕಾರ ಮಾಡು. ನಿನ್ನ ಕೈಲೇ ಮಾಡಕ್ಕಾಗ್ಲಿಲ್ಲ ಅಂತಂದ್ರ ಮನ್ಯಾಗಿರು. ಆದ್ರೆ ದ್ರೋಹ ಮಾಡಬೇಡ, ಆದ್ರೆ ದ್ರೋಹ ಮಾಡಬೇಡ, ದ್ರೋಹ ಮಾಡಬೇಡ. ರಾಯಣ್ಣನ ಹಿಡಿದು ಕೊಟ್ಟವರು ಕುಲಕ್ಕೆ ಸೇರ್ತೀರಿ ನೀವು, ಆದ್ರೆ ರಾಯಣ್ಣನ ಕುಲಕ್ಕೆ ಸೇರ್ಬೇಕಾಗಿತ್ತಂದ್ರೆ, ರಾಯಣ್ಣನ ರಕ್ತ ನಮ್ಮೊಳಗೆ ಹರಿತಿತ್ತಂದ್ರೆ, ಯಾವನು ಬೆಳಿತಿರ್ತಾನಲ್ಲ ಅವನು ಬೆನ್ನು ಚಪ್ಪರಿಸುವಂತ ಕೆಲಸ ನೀವು ಮಾಡಿದ್ದೇ ಆಗಿತ್ತಂದ್ರೆ ನಿಜವಾಗ್ಲು ನಿಜವಾಗ್ಲು ಆ ರಾಯಣ್ಣನ ರಕ್ತ ಹುಟ್ಟಿರ್ತಕ್ಕಂಥ ಕುರುಬರು ನೀವು ಅನ್ನುವಂಥ ಸ್ವಾಭಿಮಾನ ನಿಮ್ಮಲ್ಲಿ ಬರ್ತದೆ ಬಂಧುಗಳೇ. ಅಂಥದ್ದೊಂದು ಕಾರ್ಯಕ್ರಮ ಇದಾಗಬೇಕಾಗಿತ್ತು. ನಮ್ಮ ನಿಕೇತನ್ ಅವ್ರು ಬಹಳ ಅದ್ಭುತವಾಗಿ ಮಾತಾಡಿದ್ರು. ಅವ್ರ ಮಾತುಗಳ ರಾಯಣ್ಣನ ಇತಿಹಾಸವನ್ನು ಕೇಳಿದಾಗ ಪ್ರತಿಯೊಬ್ಬರ ಮೈ ಮನವು ಕೂಡ ರೋಮಾಂಚನ ಆಗುವಂತ ಶಕ್ತಿ ಅದು ರಾಯಣ್ಣನ ಶಕ್ತಿ. ನಿಕೇತನ, ಇಷ್ಟು ದಿನ ನಾವೆಲ್ಲರೂ ತಿಳ್ಕೊಂಡಿದ್ದೇವೆ ಸಂಗೊಳ್ಳಿ ರಾಯಣ್ಣ ಕೇವಲ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ರಾಯಣ್ಣ ಒಬ್ಬ ಮಹಾತ್ಮ ಅಷ್ಟೇ ಅಲ್ಲ, ರಾಯಣ್ಣ ಒಬ್ಬ ದೈವಿ ಪುರುಷ, ರಾಯಣ್ಣ ನಮ್ಮ ಸಮಾಜದಲ್ಲಿ ಹುಟ್ಟಿರೋ ದೇವರು. ಅವನ ಪುಣ್ಯ ಭೂಮಿ ನಂದಗಡದ ಹೋಲಿಗೆ ಹೋಗಿ ನೂರಾರು ಜನ ತೊಟ್ಟಿಲ ಕಟ್ಟಿ ಬರ್ತಾರೆ, ನಿನ್ನಂತ ಗಂಡಸ ಮಗ ನನಗೆ ಹುಟ್ಲಿ ಅಂತೇಳಿ ನೂರಾರು ಜನ ಗಂಡಸ ಮಕ್ಕಳು ಹುಟ್ಟಿರ್ತಕ್ಕಂಥ ಉದಾಹರಣೆ ಆ ರಾಯಣ್ಣನ ಮ್ಯಾಗ ನೋಡ್ಲಿಕ್ಕತ್ತಿದ್ದೇವೆ. ಅದ ತೀರ್ಮಾನ ಮಾಡ್ತೇವೆ ಏನಂತ ಕೇಳಿದ್ರ, ಈ ನಾಡಿನ ತುಂಬೆಲ್ಲವೂ ಕೂಡ ಪ್ರತಿ ಹಳ್ಳಿಯಲ್ಲಿ, ಪ್ರತಿ ತಾಲೂಕಿನಲ್ಲಿ, ಪ್ರತಿ ಜಿಲ್ಲೆಯಲ್ಲಿ ರಾಯಣ್ಣನ ಜಯಂತ್ಯೋತ್ಸವಗಳನ್ನೆಲ್ಲರೂ ಮಾಡಿದ್ದಾರೆ. ಸರ್ಕಾರ ಮಟ್ಟದಲ್ಲಿಯೂ ಮಾಡಿದ್ದಾರೆ. ಆದರೆ ರಾಯಣ್ಣನ ಜಾತ್ರೆಯನ್ನು ಇನ್ಯಾರೂ ಮಾಡಿಲ್ಲ. ಆದ್ರೆ ಇದು ಇತಿಹಾಸ ಸೃಷ್ಟಿ ಮಾಡುವಂತ ಜಿಲ್ಲೆ ಅದು ನನ್ನ ವಿಜಯಪುರ ಜಿಲ್ಲೆ. ಇದು ಐತಿಹಾಸಿಕ ಕಾರ್ಯಕ್ರಮ, ಐತಿಹಾಸಿಕವಾಗಿರುವ ಕಾರ್ಯಕ್ರಮ. ರಾಯಣ್ಣನ ಜಾತ್ರೆಯನ್ನ ಮಾಡಿ ನನ್ನ ಸಮಾಜದೊಳಗಿರ್ತಕ್ಕಂಥ ಮಾಳಿಂಗರಾಯ, ಬೀರಲಿಂಗೇಶ್ವರ, ಅಮೋಘ ಸಿದ್ದೇಶ್ವರ, ಜಗದ್ಗುರು ರೇವಣ ಸಿದ್ದೇಶ್ವರರನ್ನ ಈ ದೈವಿ ಭಾವದಿಂದ ನಾವು ಹೆಂಗ ಕಾಣ್ತೇವಲ್ಲ, ರಾಯಣ್ಣನನ್ನು ಕೂಡ ದೈವಿ ಭಾವದಿಂದ ಕಾಣಬೇಕು. ರಾಯಣ್ಣನ ಹೆಸರ ಮೇಲೆ ಏನೋ ಒಂದು ಕಾರ್ಯ ಮಾಡ್ತಿದ್ರಂದ್ರ ಕೈ ಬಾಯಿ ಕಚ್ಚಿ ಗಚ್ಚಿರಬೇಕು. ರಾಯಣ್ಣನ ಕಾರ್ಯಕ್ರಮ ಮಾಡುವಾಗ ಮನಸ್ಸೊಳಗೆ ಕಲ್ಮಶ ಇಟ್ಟುಕೊಂಡು ಏನಾರೇ ಮಾಡಿದ್ದೇ ಆಗಿತ್ತಂದ್ರ ನಿಮ್ಮ ಕಾಲ ಕಸದಕ್ಕಿಂತ ಕಣ್ಣಿಟ್ಟು ಮಾಡ್ತಾನೆ ರಾಯಣ್ಣ. ನಿಮ್ಮ ತಲೆ ಒಳಗಿರ್ಲಿ. ಉದ್ದೇಶ ಒಳ್ಳೇದಾಗಿತ್ತಂದ್ರೆ, ನಮ್ಮ ಉದ್ದೇಶ ಒಳ್ಳೇದಾಗಿತ್ತಂದ್ರೆ, ರಾಯಣ್ಣನ ಹೆಸರನ್ನು ಬಳಸ್ಕೊಂಡಿದ್ದೇ ಆಗಿತ್ತಂದ್ರೆ ಬರುವಂತ ದಿನಮಾನದೊಳಗೆ ನಮ್ಮ ಬದುಕು ಬಂಗಾರ ಆಗುವಂಗ ಮಾಡ್ತಾನೆ ರಾಯಣ್ಣ. ನಿಮ್ಮ ನೆನಪೊಳಗಿರ್ಲಿ. ಬಹಳ ಜನ ಅಂತಾರೆ, ಏನ್ರಿ ರಾಯಣ್ಣನ ಕಾರ್ಯಕ್ರಮ, ರಾಯಣ್ಣನ ಜಾತ್ರೆ, ಅದನ್ನು ಒಂದಿಷ್ಟು ಜನ ಹಿಂದೆ ಕೂತ್ಕೊಂಡು ಬಹುತೇಕ ಪ್ರಕಾಶ, ಮಾಳಿಂಗರಾಯ, ಬಹಳ ಜನ ಅಪ್ಪು ಒಡೆಯರು, ಒಂದು ಮುಂದಾಳತ್ತು ಮೋಹನ್ ಮೇಟಿ ಅವರು, ಗಣೇಶ್ ಅವರು, ರಾಹುಲ್ ಅವರು ತಗೊಂಡಾರಂದಾಗ ಬಹುತೇಕ ಇವರೆಲ್ಲರೂ ಸೇರಿ ಇವ್ರ ಜೊತೆಗಿದ್ದವ್ರು ಯಾರನ್ನಾರು MLA ಮಾಡ್ಲಕ್ಕತ್ತಾರಂತ ಅಂತಿದ್ರು. ನಮಗೆ ಯಾರಿಗೂ MLA ಆಗೋದು ಬೇಕಾಗಿಲ್ಲ. ನಮಗ MLA MP ಮಿನಿಸ್ಟರ್ಕ್ಕಿಂತ ದೊಡ್ಡ ಸ್ಥಾನ ಹಾಲು ಮತ ಸಮಾಜದೊಳಗೆ ಕಂಬಳಿ ಹಾಕೊಂಡು ಕೈ ಎತ್ತಿ ಮೆರೆಯುವಂತ ಶಕ್ತಿ ಸಮಾಜ ಕೊಟ್ಟಿದೆ. ಇದು ಹಾಲು ಮತ ಪುಣ್ಯ ಪರಂಪರೆ, ಇದು ಪುಣ್ಯ ಪರಂಪರೆ. ಇದು ಯಾರಿಗರೆ ಕೈ ಮುಗಿಯೋ ಅವಶ್ಯಕತೆ ಇಲ್ಲ ನಮಗ. ಇದು ಹಾಲು ಮತ ಪರಂಪರೆ ಐತಿ. ಹಾಗಾಗಿ ಯಾರನ್ನರೇ ನಮ್ಮ ಜೊತೆಗಿದ್ದವರು ವೈಯಕ್ತಿಕ ಸ್ವಾರ್ಥವನ್ನು ಇಟ್ಕೊಂಡು ಕಾರ್ಯಕ್ರಮ ಮಾಡ್ಲಿಕ್ಕತ್ತಿಲ್ಲ. ಇದು ಕೇವಲ ನಿಮ್ಮ ಭಾಷೆ ಒಳಗೆ ಹೇಳ್ಬೇಕಾದ್ರೆ ಇದು ಟ್ರೇಲರ್. ಇದು ಟ್ರೇಲರ್. 2028ಕ್ಕ ಇದು ಸಮಾಜದ ಪಿಕ್ಚರ್ ಬರ್ತೈತಿ, ಸಮಾಜದ ಪಿಕ್ಚರ್ ಬರ್ತೈತಿ. ಈ ತುಂಬಿದ ವೇದಿಕೆ ಮೇಲಿರ್ತಕ್ಕಂಥವ್ರು ವಿಧಾನಸಭೆ ಮೆಟ್ಟಲೇರು
ವಿಧಾನಸಭೆ ಮೆಟ್ಟಲೇರೋದಕ್ಕೋಸ್ಕರ ನಾವು ದುಡಿಬೇಕಾಗ್ಯದ ಇವತ್ತಿನ ದಿನ. ನಮಗೆ ಯಾರಿಗೂ ವೈಯಕ್ತಿಕ ಸ್ವಾರ್ಥ ಬೇಡ. ನಮ್ಮ ಅಣ್ಣ ತಮ್ಮೋ, ನಮ್ಮ ಅಣ್ಣೋ ತಮ್ಮೋ ಕಾಕವೋ ಮತ್ತಾರೋ ಇವತ್ತು ಸಮಾಜದ ಮ್ಯಾಗ ಹೊಂಟಾನಂತ ಉದ್ದೇಶಕ್ಕಾಗಿ ನಾವೆಲ್ಲರೂ ಕೂಡ ಶಕ್ತಿ ಬಲಪಡಿಸುವಂಥ ಕೆಲಸವನ್ನ ಇಂತಹ ಕಾರ್ಯಕ್ರಮ ಮುಖಾಂತರವಾಗಿ ಮಾಡೋಣ. ಮಾಧ್ಯಮದವ್ರು ಒಂದು ಮಾತು ಬರ್ಕೋರಿ, ಈ ಕಾರ್ಯಕ್ರಮಕ್ಕೆ ಲಕ್ಷೋಪಲಕ್ಷ ರೀತಿ ಒಳಗೆ ಯುವಕರು ಸೇರಿದ್ರು. ಏನು ಸಂದೇಶ ಸಾರ್ಯದ ಈ ವೇದಿಕೆ ಅನ್ನುವಂಥದ್ದು ಹೆಡ್ಲೈನ್ದಾಗ ಬರ್ಕೋರಿ. ಆಗ್ಲೇ ನುಗ್ಲಿ ಸರ್ ಮತ್ತೊಬ್ರು ಹೇಳಿದ್ರು, ವಿಜಯಪುರದ ಪ್ರತಿಷ್ಠಿತ ಬಸ್ ಸ್ಟ್ಯಾಂಡ್ಗೆ ರಾಣಿ ಚೆನ್ನಮ್ಮಜಿ ಹೆಸರಿಟ್ಟಿದ್ದಾರೆ. ರಾಜ ಗಂಭೀರವಾಗಿರ್ತಕ್ಕಂಥ ರಾಣಿ ಚೆನ್ನಮ್ಮಜಿಯ ಮೂರ್ತಿಯನ್ನು ಕುಡಿಸಿದ್ದಾರೆ. ಅದು ಅಖಂಡ ಹಾಲು ಮತ ಖುಷಿ ಪಡ್ತದ. ಅದೇ ರಾಣಿ ಚೆನ್ನಮ್ಮಜಿಯ ಬಲಗೈ ಬಂಟ, ಅದೇ ರಾಣಿ ಚೆನ್ನಮ್ಮಜಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಪಣಕ್ಕಿಟ್ಟಿರುವ ರಾಯಣ್ಣ. ಇನ್ನೊಂದು ಬಸ್ ಸ್ಟ್ಯಾಂಡ್ ಐತಿ, ತಡ್ರಿ, ಇನ್ನೊಂದು ಬಸ್ ಸ್ಟ್ಯಾಂಡ್ ಐತಿ. 2 ಬಸ್ ಸ್ಟ್ಯಾಂಡ್ ಅದಾವ್ರಿ. ಒಂದು ರಾಣಿ ಚೆನ್ನಮ್ಮಜಿ ಬಸ್ ಸ್ಟ್ಯಾಂಡ್, ಇನ್ನೊಂದು ಹೊಸ ಬಸ್ ಸ್ಟ್ಯಾಂಡ್. ಬರ್ದಿಟ್ಕೋರಿ. ಕಾರ್ಯಕ್ರಮ ಏನು ಸಂದೇಶ ಕೊಟ್ಟದಂದ್ರ, ಬರುವಂತ ದಿನಮಾನದೊಳಗ ಆ ಹೊಸ ಬಸ್ ಸ್ಟ್ಯಾಂಡ್ಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಸ್ ಸ್ಟ್ಯಾಂಡ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಸ್ ಸ್ಟ್ಯಾಂಡ್ ಹೆಸರಿರಬೇಕು. ರಾಜ್ಯ ಗಂಭೀರವಾಗಿ ರಾಯಣ್ಣನ ಮೂರ್ತಿ ಇಲ್ಲಿ ಹೆಂಗ್ ನಿಂತೈತಲ್ಲ ಅಂತ ಮೂರ್ತಿ ಅಲ್ಲಿರಬೇಕು. ಇದು ಒಕ್ಕೋರಿನ ಆಗ್ರಹ. ಈ ವೇದಿಕೆ ಒಕ್ಕೋರಿನ ಆಗ್ರಹ ಅನ್ನುವಂಥದ್ದನ್ನ ದಯಮಾಡಿ ಮಾಧ್ಯಮದವರು ಬರೆದು ತಿಳಿಸಂತವ್ರಿಗೆ ತಿಳಿಸ್ರಿ ಅನ್ನುವಂಥ ಸಂದೇಶವನ್ನ ಸರ್ಕಾರಕ್ಕೆ ತಿಳಿಸೋದಕ್ಕೋಸ್ಕರವಾಗಿ ನಮ್ಮ ನಿಕೇತನ ಬಂದಾರ. ನೋಡ್ರಿ ಎಷ್ಟು ಖುಷಿ ಅನಿಸ್ತದ. ನನಗೆ ನೆನಪ ಇರಲಿಲ್ಲ, ನಮ್ಮ ನಿಕೇತನವ್ರು ಅದ ಇಲಾಖೆದವ್ರೆ, ಅದಕ್ಕ ಅಧ್ಯಕ್ಷರು ಮಾಡಿದ್ದಾರೆ. ನಮ್ಮ ಸಮಾಜದ ಹೆಮ್ಮೆ ಯುವಕ ಹೆಂಗ್ ಮಾತಾಡ್ತಾರೆ, ಅವ್ರ ಮಾತುಗಳ ಕೇಳಿದ್ರೆ AK-47 ಗನ್ಲಿ ಶೂಟ್ ಮಾಡ್ದಂಗೆ ಆಗ್ತದ. ಅಂತ ತಾಕತ್ತಿನ ಭಾಷಣ ಮಾಡೋರು. ಈ ರಾಜ್ಯದ ಮುಖ್ಯಸ್ಥರಿಗೆ ತಿಳಿಸುವಂತ ಕೆಲಸ ನಿಮ್ಮ ಮೂಲಕ ಆಗ್ತದ. ಅದು ಹಾಗೇ ಆಗ್ತದೆ ವಿಶ್ವಾಸ ನಮ್ಮೆಲ್ಲರೊಳಗೆ ಅದ. ಅದರ ಜೊತೆಗೆ ಇನ್ನೊಂದು ಲಾಸ್ಟಿಗೆ ಹೇಳತ್ತೀನಿ, ಆದ್ರೆ ಫಸ್ಟಿಗೆ ಬರ್ಕೋರಿ. ಲಾಸ್ಟಿಗೆ ಹೇಳಕತ್ತೀನಿ, ಆದ್ರೆ ಫಸ್ಟಿಗೆ ಬರ್ಕೋರಿ. ನೀವೇನು ಹಾಲು ಮತ ಸಮಾಜದ ಹೋಟುಗಳನ್ನ ತಗೊಳ್ಳಿಕತ್ತಿರಲ್ಲ, ನೀವೇನು ಜಿಲ್ಲೆ ಒಳಗೆ MLA ಆಗ್ಲಿಕತ್ತಿರಲ್ಲ. ಬರುವಂತ ದಿನಮಾನದೊಳಗೆ ಯಾವ ಪಕ್ಷದವ್ರು ಕೊಡ್ತೀರಿ ಗೊತ್ತಿಲ್ಲ, ನಮಗೂ 2 ಟಿಕೆಟ್ ಬೇಕು, ನಮಗೂ 2 ಟಿಕೆಟ್ ಬೇಕು. 2 ಟಿಕೆಟ್ ಕೊಡ್ಲಿ, ನಮ್ಮವ್ರ ಇದು ಎಷ್ಟಿ ಕೊಡಿಸ್ತಾರ. ಬರೀ 2 ಟಿಕೆಟ್ ಕೊಡ್ಲಿ, ನಮ್ಮವರೇ ಒಯ್ದು ಎಷ್ಟಿ ಕೊಡ್ಸಕ್ ಶಕ್ತಿ ತುಂಬ್ತಾರ. ನಿಮ್ಮ ತಲೆಯಾಗ ಮೊದಲಿರಲಿ. ಹಾಗಾಗಿ ಅಖಂಡ ಹಾಲು ಮತ ಸಮಾಜ ವಿಜಯಪುರ ಜಿಲ್ಲೆಯಲ್ಲಿ ಒಂದಾಗಿದೆ. ನಾವೆಲ್ಲರೂ ಒಂದಾಗಿರ್ತೇವೆ. ಬರುವಂತ ದಿನಮಾನದೊಳಗೆ ನಮ್ಮ ಶಕ್ತಿ ಏನೋ ಅನ್ನೋಂಥದನ್ನ ಗಟ್ಟಿಯಾಗಿ ನಾಡಿನೊಳಗೆ ಗಟ್ಟಿಯಾಗಿ ಗಿಡ ಹಚ್ಚುತ್ತೇವೆ ಅನ್ನೋಂಥದನ್ನ ಈ ಸಂದರ್ಭದಲ್ಲಿ ಸ್ಮರಣೆಯನ್ನ ಮಾಡಿ, ಬಹುತೇಕ ಬಹಳ ಜನ ದಾನಿಗಳಿದ್ದಾರೆ. ನಾನು ಯಾರ ಹೆಸರನ್ನು ತಗೊಳ್ಳೋದಿಲ್ಲ. ಯಾಕಂತ ಕೇಳಿದ್ರೆ ಹೆಸರುಗಳು ಇಲ್ಲಿ ಬಂದವ್ರು ಕೇಳ್ಕೊಂಡು ಅಷ್ಟೇ ಹೋಗಿಬಿಡ್ಬೋದು. ನೀವೇನು ಈ ಕಾರ್ಯಕ್ರಮಕ್ಕೆ ತನು ಮನ ಧನ ಸಮರ್ಪಣೆಯನ್ನು ಮಾಡಿದ್ದೀರಲ್ಲ, ರಾಯಣ್ಣನಿಗೆ ಗೊತ್ತದ. ಯಾರಿಗೆ ತನು ಮನ ಧನ ಸಹಕಾರ ಮಾಡೋದನ್ನ ಸನ್ಮಾನ ಮಾಡಕ್ಕಾಗಿರಂಗಿಲ್ಲ, ಬಹಳ ಜನ ಗುರುತಿಸಕ್ಕಾಗಿರಂಗಿಲ್ಲ. ಆದ್ರೆ ರಾಯಣ್ಣ ಅನ್ನುವಂಥ ದಿವ್ಯ ಶಕ್ತಿ ನಿಮ್ಮೆಲ್ಲರಿಗೂ ನೋಡ್ಲಿಕ್ಕತ್ತದ. ಬರುವಂತ ದಿನಮಾನದೊಳಗ ನಿಮಗೆಲ್ಲರಿಗೂ ಕೂಡ ರಾಯಣ್ಣನ ಚೈತನ್ಯದ ಆಶೀರ್ವಾದ ನಿಮಗೆ ಆಗ್ತದ ಅನ್ನುವಂಥದ್ದನ್ನು ಸಂದರ್ಭ ಸ್ಮರಣೆಯನ್ನು ಮಾಡಿ, ಪ್ರಕಾಶ್ ಜಾಲಗೇರಿ ಅವನಿಗೆ ಮಾತಾಡಕ್ ಭಾಳ ಬರಲ್ಲ, ಆದರೂ ನನ್ನ ಮುಂದೆ ಬಂದು 2 ಮಾತು ಮಾತಾಡಬೇಕು. ಪ್ರಕಾಶ್ ಜಾಲಗೇರಿ ಎಲ್ಲಿ ಪ್ರಕಾಶ್ ಜಾಲಗೇರಿ ಅವನೇನು ಭಾಷಣ ಮಾಡೋನಲ್ಲ, ಅವನು ಭಾಷಣ ಮಾಡೋವಲ್ಲ, ದುಡಿಯುವಂತ ಯುವಕ. ಅವನು ಮಾತಾಡೋನಲ್ಲ. ಮಾತಾಡೋರು ಭಾಳ ಜನ ಸಿಗ್ತಾರ, ದುಡಿಯೋರು ಸಿಗಲ್ಲ ಸಮಾಜದೊಳಗ. ಅಂತ ಈ ಕಾರ್ಯಕ್ರಮ ಆಗಬೇಕಾಗಿತ್ತ ಕೇಳಿದ್ರ ತನ್ನ ಉದ್ಯೋಗ ಬಿಟ್ಟು, ತನ್ನ ಮನೆ ಬಿಟ್ಟು
ಒಂದು ತಂಡವನ್ನ ಕಟ್ಟಿಕೊಂಡು ನಿರಂತರವಾಗಿ ಕಾರ್ಯಕ್ರಮ ಶ್ರಮ ಹಾಕಿರ್ತಕ್ಕಂಥ ವ್ಯಕ್ತಿ. ಅವನನ್ನ ಕಾರ್ಯಕ್ರಮದಲ್ಲಿ ನೆನೆಸದೆ ಹೋಗಿತ್ತಂದ್ರೆ ಈ ಕಾರ್ಯಕ್ರಮಕ್ಕೆ ಶೋಭೆ ತರಂಗಿಲ್ಲ. ವಿಚಾರ ಮಾಡ್ರಿ. ಬಹಳ ಜನ ನಮ್ಮ ಒಂದ್ ಸೆಕೆಂಡ್, ನಮ್ಮ ಉತ್ತರ ಕರ್ನಾಟಕದವ್ರು ಒಂದು ದುರ್ದೈವ್ರಿ ಬುದ್ಧಿ. ಅದು ಬಹಳ ಜನಕ್ಕೆ ನೋವು ಆಗ್ಬೋದು. ವೇದಿಕೆ ಸೃಷ್ಟಿ ಮಾಡಕ್ ಬರ್ತದ, ಬಳಸ್ಕೊಳಕ್ ಬರಂಗಿಲ್ಲ. ನಮಗೆ ಸೃಷ್ಟಿ ಮಾಡಕ್ ಬರ್ತದ, ಬಳಸ್ಕೊಳಕ್ ಬರಂಗಿಲ್ಲ. ಹಾಗಾಗಿ ನಿಮ್ಮ ಕೈಯಾಗ ಸೋಷಿಯಲ್ ಮೀಡಿಯಾ ಐತಲ್ಲ, ಅಂಗೈ ಒಳಗೆ ಜಗತ್ತದ. ಇವತ್ತಿನ ದಿನ ಅಂಗೈ ಒಳಗೆ ಜಗತ್ತದ. ಇಲ್ಲಿ ನಡೆದಿದ್ದು ದಿಲ್ಲಿಯಾಗ ಗೊತ್ತಾಗ್ತದ, ದಿಲ್ಲಿಯಾಗ ನಡೆದಿದ್ದು ಇಲ್ಲಿ ಗೊತ್ತಾಗ್ತದ. ಇಲ್ಲೇನು ಸಂದೇಶ ಹೋಗೈತಲ್ಲ, ಇಡೀ ನಾಡಿನ ಮಟ್ಟಿಗೆ ಹೋಗುವಂತ ಕಾರ್ಯವನ್ನ ಪ್ರತಿಯೊಬ್ಬರು ಕೂಡ ಆ ಮಾಧ್ಯಮದ ಮಿತ್ರರ ಜೊತೆಗೆ ಅದನ್ನು ಮಾಡ್ರಿ ಅನ್ನುವಂಥದ್ದನ್ನ ಈ ಸಂದರ್ಭ ಸ್ಮರಣೆಯನ್ನ ಮಾಡಿ ಈ ಕಾರ್ಯಕ್ರಮಕ್ಕೆ ತನ್ನ ಸೇವೆಯನ್ನು ಮಾಡಿರ್ತಕ್ಕಂತಹ ನೀವು ಕಲಿಸ್ದಂಗೆ ಮಾತಾಡಂಗಿಲ್ಲ, ನಿಮ್ಮ ತಲೆಯಾಗಿರಲಿ. ನೀವು ಕಲಿಸ್ದಾಗ ಮಾತಾಡವಲ್ಲ, ಅವ್ನ ತಲೆಯಾಗ ಬಂದಿದ್ದು ಮಾತಾಡ್ತಾನ. 1 ಮಿನಿಟ್ ಭಾಳ ಮಾತಾಡಲ್ಲ, 2 ಮಾತು ಮಾತಾಡ್ತಾನ ಅವನು. ಇಲ್ಲಿ ಬರ್ರಿ 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 ಗಪ್. ಈ ಕಾರ್ಯಕ್ರಮ ಮುಖಾಂತರ, ಈ ವೇದಿಕೆ ಮುಖಾಂತರ ರಾಯಣ್ಣ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಪ್ರಕಾಶನ ಜಾಲಗೇರಿ ಅವರು 2 ಮಾತುಗಳನ್ನು ಮಾತಾಡ್ತಾರ. ಇರ್ಲಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯಗಳಿಗೆ ಪಾದಗಳಿಗೆ ನಮಸ್ಕರಿಸಿ, ಹಾಗೂ ಅವರಿವರು ಎನ್ನದೇ ಎಲ್ಲ ನನ್ನ ಹಿರಿಯರಿಗೂ ಸಹೋದರರಿಗೂ ಅವ್ರಿಗೂ ಕೂಡ ನಮಸ್ಕರಿಸಿ, ಈ ರಾಯಣ್ಣ ಜಾತ್ರೆ ಯಶಸ್ವಿ ಆಗ್ಲಿಕ್ಕೆ ಆಗಿರ್ತಕ್ಕ ನಿಮ್ಮೆಲ್ಲರಿಗೂ ನಾನು ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮ ನನ್ನ ಒಬ್ಬನಿಂದ ಯಶಸ್ವಿಯಾಗಿಲ್ಲ. ತಮ್ಮೆಲ್ಲರ ಸಹಕಾರದಿಂದ, ಪೂಜ್ಯರ ಆಶೀರ್ವಾದದಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ರಿ. ನಿಮಗೆಲ್ಲ ನನ್ನ ಚಿರಋಣಿಯಾಗಿ ನಾನು ಇರ್ತೀನಿ. ಮುಂದೆ ಇದೇ ರೀತಿ ಸಹಕಾರ ಎಲ್ಲ ನಮ್ಮ ಜೊತೆ ಇರಲಿ ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ರಾಯಣ್ಣ, ಜೈ ರಾಯಣ್ಣ. ಇನ್ನೊಂದು ಘೋಷಣೆ, ರಾಹುಲ್ ಅವ್ರು ಹೇಳ್ಬೇಡ್ರಿ, ಎಷ್ಟು ಅವಸರ ಮಾಡ್ತೀರಿ ನೀವು. ಇನ್ನೊಂದು ಘೋಷಣೆ, ಭಾಳ ಜನ ಸರ್ಕಾರದೊಳಗೆ ಸರ್ಕಾರದೊಳಗೆ ರಾಯಣ್ಣನ ಫೋಟೋವನ್ನು ಆಗಸ್ಟ್ 15 ಹಾಗೂ ಜನವರಿ 25ರಂದು ಸರ್ಕಾರಿ ವಿಭಾಗದಲ್ಲಿ ಗೌರವಿಸ್ಬೇಕಂತದ. ಭಾಳ ಜನರು ಒತ್ತಾಯ ಏನಂತ ಕೇಳಿದ್ರೆ, ಸಾಲ್ಯಾಗ ಮೂರ್ತಿ ಫೋಟೋ ತೊಗೊಂಡು ಹೋಗಿರ್ತಾರ, ನಮಗೆ ಆದೇಶ ಆಗಿಲ್ರಿ ಅಂತಾರ. ದಯಮಾಡಿ ಸರ್ಕಾರದೊಳಗೆ ರಾಯಣ್ಣನ ಫೋಟೋ ಇಟ್ಟು ಗೌರವಿಸುವಂಗ ಆದೇಶ ಮಾಡುವಂಥ ಜವಾಬ್ದಾರಿ ಸರ್ಕಾರ ಮಟ್ಟದ ನಿಮ್ಮದು ಅಂತೇಳಿ, ಹಾಗೂ ನಮ್ಮ ನುಗ್ಲಿ ಸರು ಮತ್ತು ನಿಕೇತನರದು ಜವಾಬ್ದಾರಿಯುತವಾಗಿ ತಗೊಂಡು ಆ ಕಾರ್ಯವನ್ನು ಅವ್ರು ಮಾಡ್ತಾರೆ ಅನ್ನುವಂಥ ವಿಶ್ವಾಸದ ನುಡಿಗಳನ್ನು ಈ ಸಂದರ್ಭ ಸ್ಮರಣೆ ಮಾಡಿ, ಈ ನಾಡಿನ ಪೂಜ್ಯರು ವಿಚಾರ ಮಾಡ್ರಿ ಹೆಂಗೆ ಕುಂತಾರ ಗುರುಗಳು ಅಂತ ಕೇಳಿದ್ರೆ ನನಗೆ ಭಾಳ ಬೇಜಾರು ಅನ್ನಿಸ್ತಿದ್ದು. ಇಷ್ಟು ದೊಡ್ಡ ವೇದಿಕೆ ಮಾಡಿ ಪರಮ ಪೂಜ್ಯರು ಏನು ಸಂದೇಶ ಕೊಡ್ಬೇಕಾಗಿತ್ತದ ಕೊಡವಲ್ರಲ್ಲ, ಅದಕ್ಕೆ ಅವಕಾಶನೇ ಸಿಗವಲ್ದಲ್ಲ ಅಂತೇಳಿ ನೋವಾಗ್ತಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಆಧಾರ ಸ್ತಂಭದ ರೀತಿಯೊಳಗೆ ನಿಂತಿರ್ತಕ್ಕಂಥ ಶ್ರೀಮತ್ತಾದಿ ಜಗದ್ಗುರು ರೇವಣ ಸಿದ್ದೇಶ್ವರರ ಪೀಠದ ಗುರುಗಳಾಗಿರ್ತಕ್ಕಂತಹ ಶಾಂತಮಯ ಸ್ವಾಮೀಜಿಗಳಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳಿ, ಈ ಕಾರ್ಯಕ್ರಮದ ಆರಂಭದಿಂದ ಹಿಡ್ಕೊಂಡು ಈ ಕಾರ್ಯಕ್ರಮ ಮಾಡ್ಲಿಕ್ಕತ್ತೀವಿ ಅನ್ನುವಂಥ ಭಾವ ತಿಳಿದಾಗ ವಿಚಾರ ಮಾಡ್ರಿ. ಗುರುಗಳಾದವ್ರು ದಕ್ಷಿಣ ಇಸ್ಕೊಂಡು ಹೋಗ್ತಾರ, ಆದ್ರೆ ನೀವು ಕಾರ್ಯಕ್ರಮ ಮಾಡ್ಲಿಕ್ಕತ್ತೀರಂದ್ರೆ ನಾನೇ ನಿಮಗೆ ಕೊಡ್ತೀನಿ ಅಂತ ಸಾರಿರ್ತಕ್ಕಂಥವ್ರು ಮಕನಾಪುರ ಗುರುಪೀಠದ ಪರಮ ಪೂಜ್ಯರು. ಅವ್ರಿಗೆ ನಾವು ಭಾಳ ಗೌರವಿಸ್ಬೇಕು. ಅಂಥ ಪರಮ ಪೂಜ್ಯರು ಕೂಡ ಭಕ್ತಿಯಿಂದ ಶರಣಾರ್ಥಿಗಳನ್ನು ಹೇಳಿ, ಮೌನ ತಪಸ್ವಿಗಳಾಗಿರ್ತಕ್ಕಂಥವ್ರು, ಅವ್ರು ಮಾತಾಡೋದಿಲ್ಲ, ಅವ್ರು ಕುಂತ್ರೆ ಜಗತ್ತಿಗೆ ಸಂದೇಶ ತಿಳಿತದಂತ ಅಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಅಭಿನವ ಪುಂಡಲಿಂಗ ಮಹಾರಾಜರು ಕೂಡ ಭಕ್ತಿ ಶರಣಾರ್ಥಿಗಳು.